ಹಾಯ್ ಹೆಲೋ ನಮಸ್ಕಾರ. ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾವಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಯಾವ ಮೂವಿಗಳು ನಟಿಸಿದ್ದಾರೆ ಎಂಬುದರ ಬಗ್ಗೆ ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವರ ಒಂದಾಗಿ ಬಾಳಿ ಮೂವಿ 1989ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ ಹಾಗೂ ಈ ಮೂವಿ ಎವರೇಜ್ ಆಗಿದ್ದು. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಹೃದಯ ಗೀತೆ. ಈ ಮೂವಿಯು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ರುದ್ರ. ಈ ಮೂವಿ 1989ರಲ್ಲಿ ಬಂದಿದ್ದು. ಇದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಇದರ IMDb ರೇಟಿಂಗ್ 5.6 ಆಗಿದ್ದು ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ದೇವ. ಈ ಮೂವಿ 1989ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ ಹಾಗೂ ಇದರ IMDb ರೇಟಿಂಗ್ 7.3ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ನಲ್ಲಿ ನೋಡೋದು. ಇವರ ಮುಂದಿನ ಮೂವಿ ಡಾಕ್ಟರ್ ಕೃಷ್ಣ. ಈ ಮೂವಿ 1989ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿ ಆಗಿದೆ. IMDb ರೇಟಿಂಗ್ 7.1ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಶಿವಶಂಕರ. ಈ ಮೂವಿ 1990ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ 6.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ನೋಡಬಹುದು. ಇವರ ಮುಂದಿನ ಮೂವಿ ಮುತ್ತಿನ ಹಾರ. ಈ ಮೂವಿ 1990ರಲ್ಲಿ ಬಂದಿದ್ದು. ಇದೊಂದು ವಾರ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 5 ಕೋಟಿ. IMDb ರೇಟಿಂಗ್ 8.3ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಮತ್ತೆ ಹಾಡಿತು ಕೋಗಿಲೆ. ಈ ಮೂವಿ 1990ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 50 ಲಕ್ಷ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಲಯನ್ ಜಗಪತಿ ರಾವ್. ಈ ಮೂವಿ 1991ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 2 ಕೋಟಿ. ಕಲೆಕ್ಷನ್ 5 ಕೋಟಿ. IMDb ರೇಟಿಂಗ್ 7.3ರೊಂದಿಗೆ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ನೋಡಬಹುದು. ಇವರ ಮುಂದಿನ ಮೂವಿಯು ನೀನು ನಕ್ಕರೆ ಹಾಲು ಸಕ್ಕರೆ. ಈ 1991ರಲ್ಲಿ ಬಂದಿದ್ದು. ಒಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ನೋಡಬಹುದು. ಇವರ ಮುಂದಿನ ಮೂವಿ ಜಗದೇ ಕಬೀರ. ಈ ಮೂವಿ 1991ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ 7.4ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಪೊಲೀಸ್ ಮತ್ತು ದಾದಾ. ಈ ಮೂವಿ 1991ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 3 ಕೋಟಿ. IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ರಾಜಾಧಿರಾಜ. ಈ ಮೂವಿ 1992ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ 6.4ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ರವಿವರ್ಮ. ಈ ಮೂವಿ 1992ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ 7ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಹರಕೆಯ ಕುರಿ. ಈ ಮೂವಿ 1992ರಲ್ಲಿ ಬಂದಿದ್ದು. ಇದೊಂದು ಪೊಲಿಟಿಕಲ್ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ 7.1ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಶತ್ರು. ಈ ಮೂವಿ 1992ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. IMDb ರೇಟಿಂಗ್ ಬಗ್ಗೆಯೂ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದುದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಸಂಘರ್ಷ. ಈ ಮೂವಿ 1993ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 50ರಿಂದ 80 ಲಕ್ಷ. ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 6.7ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ವೈಶಾಖದ ದಿನಗಳು. ಈ ಮೂವಿ 1993ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ನಾನೆಂದು ನಿಮ್ಮೋನಿ. ಈ ಮೂವಿ 1993ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 5.1ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ರಾಯರು ಬಂದರು ಮಾವನ ಮನೆಗೆ. ಈ ಮೂವಿ 1993ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ವಿಷ್ಣು ವಿಜಯ್. ಈ ಮೂವಿ 1993ರಲ್ಲಿ ಬಂದಿದ್ದು. ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ 1 ಕೋಟಿ ಹಾಗೂ ಕಲೆಕ್ಷನ್ 2.7ರೊಂದಿಗೆ IMDb ರೇಟಿಂಗ್ 4.4 ಆಗಿದ್ದು. ಇದು ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಮಣಿಕಂಠ ಮಹಿಮೆ. ಈ ಮೂವಿ ಡೈವರ್ಷನಲ್ ಮೈಥಾಲಜಿಕಲ್ ಮೂವಿ ಗೆದ್ದು. IMDb ರೇಟಿಂಗ್ 6.5ರೊಂದಿಗೆ ಇದು ಸೂಪರ್ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ನಿಷ್ಕರ್ಷ. ಈ ಮೂವಿ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದ್ದು. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 8.2ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್‌ದಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಟೈಮ್ ಬಾಂಬ್. ಈ ಮೂವಿ 1994ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. IMDb ರೇಟಿಂಗ್ ಬಗ್ಗೆ ಹಾಗೂ ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಕುಂತಿ ಪುತ್ರ. ಈ ಮೂವಿ 1994ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. IMDb ರೇಟಿಂಗ್ ಬಗ್ಗೆಯೂ ಮಾಹಿತಿ ಇಲ್ಲ. ಇವರ ಮುಂದಿನ ಮೂವಿಯು ಸಾಮ್ರಾಟ. ಈ ಮೂವಿ 1994ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 6.4ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಮಹಾಕ್ಷತ್ರಿಯ. ಈ ಮೂವಿ 1994ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಹಾಲುಂಡ ತವರು ಮೂವಿ 1994ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 50 ಲಕ್ಷ. ಕಲೆಕ್ಷನ್ 2 ಕೋಟಿಯೊಂದಿಗೆ IMDb ರೇಟಿಂಗ್ 8ರೊಂದಿಗೆ ಈ ಮೂವಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ನೋಡಬಹುದು. ಇವರ ಮುಂದಿನ ಮೂವಿ ಕಿಲಾಡಿಗಳು. ಈ ಮೂವಿ 1994ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು. ಇದನ್ನು
ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಯಮ ಕಿಂಕರ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಹಾಗೂ IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಇವರ ದೀರ್ಘ ಸುಮಂಗಲ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 5.2ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಈ ಕೋಣ ಈ ದೈತ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿಯು ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಅವರ ಮುಂದಿನ ಮೂವಿ ಮೋಜುಗಾರ ಸೊಗಸುಗಾರ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 7.1ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇವರ ಮುಂದಿನ ಮೂವಿಯು ಬಂಗಾರದ ಕಳಶ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದ್ದು. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ ಹಾಗೂ IMDb ರೇಟಿಂಗ್ ಮಾಹಿತಿ ಇಲ್ಲ. ವರ್ಡಿಕ್ಟ್ ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಅದು ತುಂಬಿದ ಮನೆ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಕರುಳಿನ ಕೂಡಿ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 50 ಲಕ್ಷ, ಕಲೆಕ್ಷನ್ 80 ಲಕ್ಷವಾಗಿದ್ದು. IMDb ರೇಟಿಂಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಹಿಮಪಾತ ಈ ಮೂವಿ 1995ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಅಪ್ಪಾಜಿ ಈ ಮೂವಿ 1996ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 7.2ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಹೆಲೋ ಡ್ಯಾಡಿ ಈ ಮೂವಿ 1996ರಲ್ಲಿ ಬಂದಿದ್ದು. ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 6.8ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಕರ್ನಾಟಕ ಸುಪುತ್ರ ಈ ಮೂವಿ 1996ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಹಾಗೂ IMDb ರೇಟಿಂಗ್ಗೆ ಮಾಹಿತಿ ಇಲ್ಲ. ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಧನಿ ಈ ಮೂವಿ 1996ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 6.1ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಜೀವನದಿ ಈ ಮೂವಿ 1996ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ 1.5 ಕೋಟಿ, ಕಲೆಕ್ಷನ್ 5 ಕೋಟಿಯೊಂದಿಗೆ IMDb ರೇಟಿಂಗ್ ಮಾಹಿತಿ ಇಲ್ಲ. ಇದು ಸೂಪರ್ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ನೋಡಬಹುದು. ಬಾಳಿನ ಜ್ಯೋತಿ ಮೂವಿ 1996ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 20 ಲಕ್ಷ, ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ ಗೊತ್ತಿಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ಯೂಟ್ಯೂಬ್ ಮತ್ತು ಸನ್ ನೆಕ್ಸ್ಟಿಯಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಮಂಗಳಸೂತ್ರ ಈ ಮೂವಿ 1997ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ರೊಮ್ಯಾನ್ಸ್ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಎಲ್ಲರಂತಲ್ಲ ನನ್ನ ಗಂಡ ಈ ಮೂವಿ 1997ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಸೂಪರ್ ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಶ್ರುತಿ ಹಾಕಿದ ಹೆಜ್ಜೆ ಈ ಮೂವಿ 1997ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಸನ್ ನೆಕ್ಸ್ಟಿಯಲ್ಲಿ ನೋಡಬಹುದು. ಜನ್ಮಭೂಮಿ ಈ ಮೂವಿ 1997ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ IMDb ರೇಟಿಂಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಲಾಲಿ ಈ ಮೂವಿ 1997ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು ಇದನ್ನು ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ನಿಶ್ಶಬ್ದ ಈ ಮೂವಿ 1998ರಲ್ಲಿ ಬಂದಿದ್ದು. ಇದೊಂದು ಥ್ರಿಲ್ಲರ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 8.6ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಸನ್ ನೆಕ್ಸ್ಟಿನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಯಾರನ್ನು ಚೆಲುವೆ 1998ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 7.8ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ಜಿಪನ್ನಲ್ಲಿ ನೋಡಬಹುದು. ಇವರು ಮುಂದಿನ ಮೂವಿ ಸಿಂಹದ ಗುರಿ 1998ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಹಾಗೂ IMDb ರೇಟಿಂಗ್ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1998ರಲ್ಲಿ ಬಂದ ಹೆಂಡತಿ ಗೆಳತಿನಿ ಮೂವಿ ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಹಾಗೂ IMDb ರೇಟಿಂಗ್ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು ನಾವು ಯೂಟ್ಯೂಬ್ ಹಾಗೂ ಸನ್ ನೆಕ್ಸ್ಟಿಯಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ವೀರಪ್ಪ ನಾಯಕ ಈ ಮೂವಿ 1999ರಲ್ಲಿ ಬಂದಿದ್ದು. ಇದೊಂದು ಗ್ರಾಫಿಕಲ್ ಪ್ಯಾಟ್ರಿಯೋಟಿಕ್ ಡ್ರಾಮಾ. ಬಜೆಟ್ 1.5 ಕೋಟಿ, ಕಲೆಕ್ಷನ್ 10 ಕೋಟಿಯೊಂದಿಗೆ 8.3 IMDb ರೇಟಿಂಗ್ ಬ್ಲಾಕ್ ಬಸ್ಟರ್ ಆಗಿದೆ. ಇವರ ಮುಂದಿನ ಮೂವಿ ಹಬ್ಬ ಈ ಮೂವಿ 1999ರಲ್ಲಿ ಬಂದಿದ್ದು. ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 1.5 ಕೋಟಿ, ಕಲೆಕ್ಷನ್ 12 ಕೋಟಿ, IMDb ರೇಟಿಂಗ್ 7.5ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಸೂರ್ಯವಂಶ ಈ ಮೂವಿ 1999ರಲ್ಲಿ ಒಂದು ಫ್ಯಾಮಿಲಿ ಆಕ್ಷನ್ ಡ್ರಾಮಾ ಮೂವಿ ಆಗಿದ್ದು. ಬಜೆಟ್ 3 ಕೋಟಿ, ಕಲೆಕ್ಷನ್ 15 ಕೋಟಿ, IMDb ರೇಟಿಂಗ್ 8.5ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ಯೂಟ್ಯೂಬ್ ಮತ್ತು ಸನ್ ನೆಕ್ಸ್ಟಿಯಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಪ್ರೇಮೋತ್ಸವ ಈ ಮೂವಿ 1999ರಲ್ಲಿ ಬಂದಿದ್ದು. ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ 1 ಕೋಟಿ, ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ ಗೊತ್ತಿಲ್ಲ. ಈ ಮೂವಿ ಹಿಟ್ ಆಗಿದ್ದು ಇದನ್ನು ಯೂಟ್ಯೂಬ್ ಮತ್ತು ಸನ್ ನೆಕ್ಸ್ಟಿಯಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ